ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ ರೀ. ವೆಲ್ಕಮ್ ಬ್ಯಾಕ್ ಟು ಸುಧಾ ಕಾಡು ಡೈಲಿ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ ರೀ. ಬಾರಿ ಫ್ರೆಂಡ್ಸ್, ನಾನು ಇವಾಗಲೂ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಅದು ಆಗೈತ್ರಿಪ್ಪ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ, ಇವತ್ತಿನ ಡೇ ಯಾವ ರೀತಿ ಇರ್ತೈತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟರೆ ನನಗೂ ಹೆಲ್ಪ್ ಆಗ್ತೈತಿ. ಪ್ಲೀಸ್ ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆದ್ರೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಫ್ರೆಂಡ್ಸ. ಬರ್ರಿ, ಇವತ್ತು ನಾನು ಶುಕ್ರವಾರ ರೀ ಪೂಜೆ ಮಾಡೇನಿ ರೀ. ಇವತ್ತು ಲಕ್ಷ್ಮೀ ವಾರ, ಹಂಗೆ ನನ್ನ ಬಾಗಮ್ ತಾಯಿ ವಾರ. ಬಾಗಮ್ ತಾಯಿ ನನಗೆ ಹಿಂಗೆ ಆಯುಷ್ಯ ಅಂತರೂ ನನಗೆ ಬಿಟ್ಟು ನನ್ನ ಮಗಗೆ ನನಗೆ ಕೊಡಲಿ. ನನ್ನ ಬೇಡ್ಕೊಳ್ಳೋದು ಒಂದೇ ರೀ ಫ್ರೆಂಡ್ಸ, ನನ್ನ ಫ್ಯಾಮ್ಲಿ ಪ್ರಾಬ್ಲಮ್ಸ ಸಾಲ್ವ್ ಆಗಬೇಕು, ಅದು ಒಂದೇ ನಾನು ಬಿಡ್ಕೊಳ್ಳೋದು. ಬರ್ರಿ, ಇವತ್ತು ಪೂಜೆ ಯಾವ ರೀತಿ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತನು. ಚೆನ್ನಾಗಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಫ್ರೆಂಡ್ಸ, ಎಲ್ಲ ಮಾಡ್ಕೊಂಡ್ರಿ. ಗ್ಯಾಸ್ ಅಷ್ಟು ಒರೆಸ್ಕೋಬೇಕ್ರಿ ಫ್ರೆಂಡ್ಸ್. ಇನ್ನೊಂದು ಒರೆಸ್ಕೊಂಡು ಅದನ್ನ ಕ್ಲೋಸ್ ಮಾಡಬೇಕು. ಎಲ್ಲನೂ ಆಗೈತ್ರಿ. ಬೆಳೆ ನೆಟ್ಟೇನಿ. ಒಂದೆರಡು ಬಾಂಡೆ ಇದಾವೆ, ಇಲ್ಲ ತಿಕ್ಕೇನ್ರಿ. ಇನ್ನೊಂದು ಸ್ವಲ್ಪ ಡಬ್ಬ ಹಾಕೋಬೇಕು. ನೋಡಿರಿ, ಇವತ್ತಿನ ಪೂಜೆ ಈ ರೀತಿ ಮಾಡಿದನು. ಎಷ್ಟು ಶುಕ್ರವಾರ ಅಲ್ರಿ, ಅದಕ್ಕೆ ತುಪ್ಪದ ದೀಪ ಹಚ್ಚೀನಿ. ಎಲ್ಲ ಲಿಂಗಜ್ಜಾರು, ಲಕ್ಷ್ಮೀದೇವಿ, ಸದಾಶಿವಜ್ಜ. ಇದೊಂದು ತೆಂಗಿನಕಾಯಿ ಇಷ್ಟುದ್ದು ಬೆಳೆದೈತ್ರಿ. ನಮ್ದು ಹೊಲ ಇಲ್ಲಲ್ರಿ, ಹಂಗೆ ಇಟ್ಟೇನ್ರಿ. ಯಾರಾದರೂ ಹೊಲ ಇದ್ದವ್ರು ಕೊಡಬೇಕು. ನಮ್ಮ ಅವ್ವಗಳದ ಅವ್ರು ಒಯ್ತಂದ್ರೆ ಅವ್ರಿಗಾದ್ರೂ ಕೊಡ್ತೀನಿ, ಇಲ್ಲಾಂದ್ರೆ ನಮ್ಮ ತಂಗಿದದ ಆಕಿ ಒಯ್ತಂದ್ರೆ ಆಕಿಗಾದ್ರೂ ಕೊಡ್ತೀನಿ, ಯಾರಿಗಾದ್ರೂ ಕೊಡ್ತೀನಿ. ಬಟ್ ಯಾರು ಒಯ್ತಾರೆ ನೋಡ್ಕೋಬೇಕ್ರಿ ಫ್ರೆಂಡ್ಸ. ಈ ರೀತಿ ಆಗಿತ್ತು ನೋಡ್ರಿ. ಎಲ್ಲರೂ ಸದಾಶಿವಜ್ಜನ ದರ್ಶನ ಮಾಡ್ಕೋರಿ. ಸದಾಶಿವಜ್ಜ ಎಲ್ರಿಗೂ ಒಳ್ಳೇದು ಮಾಡಲಿ. ಹಿಂಗಾಗೈತೆ ನೋಡ್ರಿ. ಕರೆಂಟ್ ಹೋದು ರೀ ಫ್ರೆಂಡ್ಸ. ನಿನ್ನೆ ಚುಮ್ಮರಿ ಚೋಡ ಮಾಡಿ ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಯಾವಾಗಾದರೂ ಮಾಡೋ ಮುಂದೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಹಿಂಗಾಯ್ತು ನೋಡ್ರಿ ನಂದು. ನೋಡ್ರಿ, ನನ್ನ ಮಗ ಸ್ಕೂಟಿ ಮೇಲೆ ಹೋಗಿ ನಿಂತ. ನಂಗೆ ತೇಜುವ ಒಂದು ಜಳಕಾಗೈತ್ರಿ. ಜಳಕಾಗಿ ಹೆಂಗೆ ನಿಂತ ನೋಡ್ರಿ. ಅದು ಮರಿ ಹೊರಗೆ ಬಂದೈತಿ. ಅದಕ್ಕೆ ನಮ್ದು ನಮ್ಮನೆ ಒದರಾತೈತ್ರಿಪ್ಪ. ಅದು ನೋಡ್ರಿ ಹೆಂಗೆ ಜಿದಾಡ್ತೈತಿ ನನ್ನ ಮರಿ. ಅದು ನೀವು ಹೊಡ್ಕೊತ ನಿಂತಾನು. ಏ ಲಕ್ಷ್ಮಿ ಅಕ್ಕ, ನನ್ನ ಫೇವ್ರೇಟ್ ಮರಿ ರೀ ಫ್ರೆಂಡ್ಸ. ಇದರಿಂದಾದರೂ ಹಾಡುಗಳು ಮಾಡ್ಕೋಬೇಕನ್ನತ್ತೀನಿ. ನೋಡೋಣ. ಇದ್ರಾವು ಒದರಾತೈತಿ. ಇದು ಇಲ್ಲಿ ಬಂದು ನಿಂತೈತಿ. ಇಲ್ಲಿ ಬಟ್ಟೆ ಅದಾವ್ರಿ ಫ್ರೆಂಡ್ಸ. ಬಟ್ಟೆ ತುಂಬಿಟ್ಟು ಅವ್ನು ಒಗಿಬೇಕ್ರಿ. ಒಗಿಬೇಕು ಅನ್ಕೊಂಡು ಕರೆಂಟ್ ಹೋದು ರೀ. ಇನ್ನು ಹೋಗ್ಬೇಕು ಅಂದ್ಕೊಂಡಿದ್ದಿ, ಕರೆಂಟ್ ಹೋಯ್ತ್ರಿ ಫ್ರೆಂಡ್ಸ. ಇನ್ನು ಮಾಡ್ಬೇಕ್ರಿ. ಯಪ್ಪ ಫ್ರೆಂಡ್ಸ್ ನೋಡ್ರಿ. ಲಕ್ಷ್ಮಿ ಬಾ ಹೊರಗೆ. ನೇನು ನೋಡ್ರಿ, ಅದು ಲಕ್ಷ್ಮಿ ಅಂದರೆ ಸಾಕ್ರಿಪ್ಪ. ಓಡಿ ಬರ್ತೈತಿ. ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ರೀ ಅದೊಂದು. ನೋಡ್ರಿ, ನಮ್ಮ ದೊಡ್ಡ ಟೆಡಿವೇರು, ಸಣ್ಣ ಟೆಡಿವೇರು. ಇದು ನನ್ನ ಮಗಂದು, ಅದು ನಂದು ಫ್ರೆಂಡ್ಸ. ನನ್ನ ಗಂಡಂದು ಒಂದಿತ್ತು ಇದೇ ಕಲರ್ ಒಳಗೆ. ಬಟ್ ಅದನ್ನ ಅವರ ತಂಗಿ ಓದಾಳ. ಇದು ಚಿಕ್ಕದು ನನ್ನ ಮಗ ಸಣ್ಣವನಿದ್ದಾಗ ಗಿಫ್ಟ್ ತಂದು ಕೊಟ್ಟಿದ್ದು. ಇಲ್ಲೊಂದು ಐತ್ರಿ. ನನ್ನ ಮನೆ ತುಂಬ ಟೆಡ್ಡಿ ಬೇರೆ ಸಾಕ್ಕೊಂಡು ನೋಡ್ರಿ. ಇವ್ರೇನು ಎಲ್ಲರೂ ಬರೀ ಟೆಡ್ಡಿ ಬೇರು ಅದು ಇದು ಇಟ್ಕೊಂಡಲ್ಲ ಅನ್ಕೋಬೇಡ್ರಿ. ಫೇವ್ರೇಟ್ ರೀ ನನ್ನ ಟೆಡ್ಡಿ ಬೇರು. ನೋಡ್ರಿ, ಬಡವ್ರಿ ಹೆಂಗಾರ ಇಟ್ಕೋಬೇಕಲ್ರಿ. ಬಸವ ನಾನು ಹಿಂಗೆ ಇಟ್ಟನ್ರಿ. ನೋಡ್ರಿ, ನನ್ನ ಗಣೇಶ ಹೆಂಗೆ ಕುಂತಾನ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡ್ಲಪ್ಪ. ಹಿಂಗೈತೆ ನೋಡ್ರಿ ಬಡವ್ರ ಮನೆ ರೀ ಫ್ರೆಂಡ್ಸ. ನನ್ನ ಮಗನ ಸೈಕಲ್ ಹೆಂಗೆ ನಿಂತೈತೆ ನೋಡ್ರಿ. ಮನೆ ಕ್ಲೀನ್ ಮಾಡ್ಕೋಬೇಕನ್ನತ್ತೀನಿ, ಆಗವಲ್ದ್ರಿ ಫ್ರೆಂಡ್ಸ. ಒಂದು 8 ದಿನ ಅಂದರೆ ಒಂದು ವಾರ ನಮ್ಗೆ ಬೇರೆ ಊರಾಗ ಕೆಲಸ ಐತಿ. ಆ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ನೋಡ್ಕೋತೀನಿ ರೀ ಮನೆ ಕ್ಲೀನ್ ಮಾಡ್ಕೋದು. ನಾನು ರಾಟಿ ಇಲ್ಲಿ ಇಟ್ಟೀನಿ. ರಾಟಿ ಅಂತ ಈಗಂತೂ ಸದ್ಯಕ್ಕೆ ಹೊಲದೇ ಇಲ್ಲ. ಯಾಕಂದರೆ ಪ್ರೆಗ್ನೆನ್ಸಿ ಸಂಬಂಧ ಹೊಲಿಯೋಂಗಿಲ್ಲ ಅಲ್ರಿ, ಅದಕ್ಕಾಗಿ ಈಗಂತೂ ಹೊಲದೇ ಇಲ್ಲ. ಇನ್ನು ಪ್ರೆಗ್ನೆಂಟ್ ಇದನ್ನಾದ್ಮೇಲೆ, ಡೆಲಿವರಿ ಆದಮೇಲೆ ಮುಂದೆ ನೋಡ್ಬೇಕ್ರಿ, ಹೊಲಿಬೇಕು. ಓಕೆ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ ರೀ ನಿಮಗೆ. ಮತ್ತೆ ಕೆಲಸ ಏನದ ಒಂದು ಸ್ವಲ್ಪ ಕೆಲಸ ಮಾಡ್ಕೋತೀನಿ ರೀ. ಕೆಲಸ ಮಾಡ್ಕೊಂಡು ಸಿಗ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ನಾನು ಈಗ ಪಲ್ಯ ಮಾಡತ್ತೀನಿ ರೀ. ಯಾವ ಪಲ್ಯ ಅಂತ ಹೇಳಿರಿ, ಸಬ್ಬಸ್ಗೆ ಪಲ್ಯ ಮಾಡತ್ತೀನಿ ರೀ ಫ್ರೆಂಡ್ಸ. ಈಗ ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಂದ ಕರಿಬೇವು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ. ಹಂಗೆ ಫ್ರೈ ಮಾಡಿಕೊಂಡು
ಸ್ವಲ್ಪ ಇದನ್ನು ಅದೇ ಥರ ಫ್ರೈ ಮಾಡ್ಕೊಂಡೇನಿ ರೀ. ಇವಾಗ ಒಂದು ಸ್ವಲ್ಪ ಪಲ್ಯ ಹಾಕೋತೀನಿ ರೀ. ನೋಡಿರಿ, ನಾನು ಕಡಲೆ ಪಲ್ಯ ಹಾಕ್ಕೊಂಡಿನಿ. ಈಗ ಕಡಲೆ ಪಲ್ಯ ಹಳ್ಳಿ ಕಡೆ, ಉತ್ತರ ಕನ್ನಡ ಕಡೆಯೂ ಎಲ್ಲರಿಗೂ ಇಷ್ಟನೇ. ಸೊ ಕಡಲೆ ಪಲ್ಯ ಮಾಡಾತನು. ಕಡಲೆ ಪಲ್ಯವನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅದ್ರಾಗೂ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿನಿ. ಈಗ ಮ್ಯಾಲೆ ಸ್ವಲ್ಪ ನುಣ್ಣಗಾಗಬೇಕಿಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಮ್ಯಾಲೆ ಹಾಕ್ಕೊಂಡಿನಿ. ಮ್ಯಾಲೆ ಹಾಕ್ಕೊಂಡು ತಾಳಿಸ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸ. ಈಗ ನಾನು ತಾಳಿಸ್ಕೊಂಡಾಗ ಈ ಥರ ಆಗಿತ್ತು. ಆಮೇಲೆ ಮಾಡ್ತೀನಿ ರೀ. ಬಾರಿ ಫ್ರೆಂಡ್ಸ, ನಾ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಮತ್ತು ಈ ಟೈಮ್ ಬಂದುಬಿಟ್ಟು 12 ಗಂಟೆ ಆಗೈತಿ. ಬೆಳಗ್ಗೆದು ಮಧ್ಯಾಹ್ನ ಕೂಡ ಒಮ್ಮೆ ಊಟ ಮಾಡಾತ್ನು. ಇವತ್ತು ನಮ್ಮ ಮನೆಯೊಳಗಿನ ಊಟ ಏನೇನಂತ ಐತಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡಿರಿ, ಮೊಸರು, ಖಾರ, ಸ್ವಲ್ಪ ಕಡ್ಲೆ ಪಲ್ಯ ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟ ಐತ್ರಿ ನಮ್ಮ ಮನೆಯೊಳಗೆ. ಮತ್ತು ಗೊಂಜಾಳ ರೊಟ್ಟಿ ನೋಡಿರಿ ಫ್ರೆಂಡ್ಸ. ಈ ರೀತಿ ನಾನು ಮಾಡಿರೋ ಗೊಂಜಾಳ ರೊಟ್ಟಿ 2 ಅದಾವೆ ರೀ. ಇದ್ರಾಗ ಒಂದೇ ಅನ್ಕೋಬೇಡ್ರಿ, 2 ಗೊಂಜಾಳ ರೊಟ್ಟಿ ಇದಾವೆ. ಅದ್ರ ಜೋಡಿ ನೆಂಚ್ಕೊಳಕ್ಕೆ ಮೆಂತ್ಯ ಪಲ್ಯ ಮತ್ತು ಸೌತೆಕಾಯಿ, ಮೂಲಂಗಿ ನೋಡಿರಿ ಫ್ರೆಂಡ್ಸ್. ಬರೀ ನಮ್ಮ ಮನೆ ಊಟ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗೈತಿ ಅಂತೇಳಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ. ನಾನು ಸ್ವಲ್ಪ ಊಟ ಮಾಡ್ತೀನಿ ರೀ. ಊಟ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ ನೋಡಿರಿ ಫ್ರೆಂಡ್ಸ್. ಈ ರೀತಿ ಐತೆ ನೋಡಿರಿ ನಮ್ಮ ಮನೆ ಊಟ. ನಮ್ಮ ಕಡೆ ಗೊಂಜಾಳ ರೊಟ್ಟಿ ರೀ, ಲಟಿಶ್ ಮಾಡಿರೋ ಗೊಂಜಾಳ ರೊಟ್ಟಿ ಇದಾವೆ ನೋಡಿರಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ರೀ ನಿಮಗೆ ಊಟ ಮಾಡಿ.